ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತಹ ಚಾಪ್ಟರ್ ಇಂದ ದ್ವಿಪೌರತ್ವ ಜಾರಿಯಲ್ಲಿರುವ ರಾಷ್ಟ್ರಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ದ್ವಿಪೌರತ್ವ ಅಂತಂದ್ರೆ ಏನು ಮಕ್ಕಳೇ? ಒಂದು ದೇಶದ ಪೌರನಾಗಿದ್ದು ಯಾವುದೇ ರೀತಿಯ ಒಂದು ದೇಶದ ಪೌರತ್ವವನ್ನು ಪಡೆದಿರುವ ವ್ಯಕ್ತಿಯು ಒಂದು ರಾಜ್ಯಕ್ಕೆ ಒಂದು ರಾಜ್ಯದಲ್ಲಿ ನೆಲೆಸಿದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆ. ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ. ಪ್ರತ್ಯೇಕವಾದಂತಹ ಪೌರತ್ವ ಇರುವುದನ್ನು ದ್ವಿಪೌರತ್ವ ಎಂದು ಕರೆಯುತ್ತಾರೆ. ಓಕೆ, ಸೊ ದ್ವಿಪೌರತ್ವ ಅಂತಂದ್ರೇನು? ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವಂತದ್ದು. ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ. ಇದನ್ನ ದ್ವಿಪೌರತ್ವ ಎಂದು ಕರೆಯುತ್ತಾರೆ. ಸೊ ದ್ವಿಪೌರತ್ವವನ್ನು ಕೊಡುವಂತಹ ರಾಷ್ಟ್ರ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಕೆನಡಾ. ಓಕೆ, ಭಾರತದಲ್ಲಿ ಏಕ ಪೌರತ್ವ ಜಾರಿಯಲ್ಲಿ ಅಲ್ವಾ? ಸೊ ಒಂದು ರಾಷ್ಟ್ರದಲ್ಲಿ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ಆ ದೇಶದ ಪೌರನಾಗಿರ್ತಾನೆ. ನಾವು ಭಾರತದ ಯಾವುದೇ ರಾಜ್ಯದಲ್ಲಿದ್ದರೂ ಭಾರತೀಯ ಪ್ರಜೆಗಳು, ಭಾರತೀಯ ನಾಗರಿಕರು ಅಲ್ವಾ ಮಕ್ಕಳೇ? ಆದರೆ ಅಮೆರಿಕ ದೇಶದಲ್ಲಿ ದ್ವಿಪೌರತ್ವ ಜಾರಿಯಲ್ಲಿದೆ. ಅಲ್ಲಿ ಪ್ರತ್ಯೇಕವಾಗಿ ರಾಜ್ಯ ಮತ್ತು ರಾಷ್ಟ್ರದ ಪೌರತ್ವವನ್ನ ನೀಡಲಾಗುತ್ತೆ. ಓಕೆನಾ? ಸೊ ಇಲ್ಲಿಯ ಪೌರ ನ್ಯೂ ಜೆರ್ಸಿ ರಾಜ್ಯದಲ್ಲಿ ವಾಸಿಸ್ತಿದ್ದಾರೆ. ಆತ ಅಮೆರಿಕದ ಪೌರತ್ವದ ಜೊತೆಗೆ ನ್ಯೂ ಜೆರ್ಸಿಯ ಪೌರತ್ವವನ್ನು ಕೂಡ ಹೊಂದಿರ್ತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೌರತ್ವ ಜೊತೆಗೆ ನ್ಯೂ ಜೆರ್ಸಿಯ ಪೌರತ್ವ ಹೊಂದಿರ್ತಾನೆ. ಇದನ್ನ ನಾವು ದ್ವಿಪೌರತ್ವ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಅಮೆರಿಕ ಸರಿಯಾದ ಉತ್ತರ. ಥ್ಯಾಂಕ್ ಯು.